ಡಾಕ್ಟರ್ ಕೃತಿಕಾ ರೆಡ್ಡಿಯ ಕೊಲೆ ಕೇಸ್ ತನಿಖೆ ಈಗ ಚುರುಕಾಗಿದೆ. ಆರೋಪಿ ಮಹೇಂದ್ರ ಡ್ರಗ್ ಅನ್ನ ಎಲ್ಲಿಂದ ತಂದ ಗೊತ್ತಾ? ಡ್ರಗ್ ಅಂದ್ರೆ ಅದ ಈಗ ಇಂಜೆಕ್ಟ್ ಮಾಡಿದ್ನಲ್ಲ ಅದನ್ನ. 2 ಕಡೆ ಡ್ರಗ್ ಖರೀದಿ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಹೇಂದ್ರ ರೆಡ್ಡಿ ಕೆಲಸ ಮಾಡ್ಕೊಂಡಿದ್ದ. ಡಾಕ್ಟರ್ ಮಹೇಂದ್ರ ರೆಡ್ಡಿ ವಿಕ್ಟೋರಿಯಾದಲ್ಲಿ ಡ್ರಗ್ ಅನ್ನ ಖರೀದಿ ಮಾಡಿರಬಹುದು ಅನ್ನುವ ಅನುಮಾನ ಇದೆ. ಜೊತೆಗೆ ಮಹೇಂದ್ರ ಸಹೋದರ ಮಡಿವಾಳದಲ್ಲಿ ಮೆಡಿಕಲ್ ಸ್ಟೋರ್ ಕೂಡ ಇಟ್ಟಿದ್ದಂತೆ. ಬಾಲಾಜಿ ಮೆಡಿಕಲ್ ಸ್ಟೋರ್ ಅಂತ. ಮಹೇಂದ್ರ ಅವರ ಸಹೋದರನೇ, ಅಣ್ಣನೋ ತಮ್ಮನೋ ಯಾರೋ ಇರ್ತಾರೆ. ಅಲ್ಲೂ ಕೂಡ ಅನಸ್ತೇಶಿಯವನ್ನ ತಗೊಂಡಿರಬಹುದು ಅಥವಾ ಮೆಡಿಸಿನ್ ಅನ್ನ ಖರೀದಿ ಮಾಡಿರಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅನಸ್ತೇಶಿಯಾ ಯಾವ ಮೆಡಿಸಿನ್ ಯಾವ ಕಂಪನಿದು ಅನ್ನೋದನ್ನು ನೋಡ್ತಾ ಇದ್ದೀರಿ. ಓವರ್ ಡೋಸ್ ಅನಸ್ತೇಶಿಯಾ ಬಳಸಿ ಇದೀಗ ಹೆಂಡತಿಯ ಜೀವವನ್ನು ತೆಗೆದಿದ್ದಾರೆ. ಇದು ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ ತನಿಖೆಯಲ್ಲಿ ಇಂಚಿಂಚು ಕೂಡ ಹೊರಗೆ ಬರಲೇಬೇಕಾಗುತ್ತೆ. ನೋಡಿ, ಸಾಮಾನ್ಯ ಈಗ ಸ್ಲೀಪಿಂಗ್ ಡೋಸ್ ಆಗಿರಲಿ ಅಥವಾ ಸ್ಲೀಪಿಂಗ್ ಟ್ಯಾಬ್ಲೆಟ್ ಆಗಿರಲಿ ಅಥವಾ ಇಂತಹ ಅನಸ್ತೇಶಿಯಾ ಡ್ರಗ್ ಆಗಿರಲಿ, ಇವೆಲ್ಲವೂ ನೀವು ಹೋಗಿ ಈ ತಲೆನೋವು ಮಾತ್ರ ಕೊಡಿ ಅಂತ ಕೇಳ್ತೀವಲ್ಲ, ಹಂಗೆ ಕೇಳಿದ್ರೆ ಕೊಡಲ್ಲ ಮೆಡಿಕಲ್ಗಳಲ್ಲಿ. ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ, ಅದಕ್ಕೆ ಕೊಡಲ್ಲ ಸುಮ್ಮನೆ. ಹಾಗಾಗಿ ಈತ ಎಲ್ಲಿ ಖರೀದಿ ಮಾಡ್ದಂತ ಬೇಕಲ್ಲ. ಈತ ಕೆಲಸ ಮಾಡ್ತಾ ಇದ್ದ ಆಸ್ಪತ್ರೆಯಲ್ಲೇ ತಗೊಂಡ ಅಥವಾ ಈತನ ಅಣ್ಣನೋ ತಮ್ಮನೋ ಯಾರೋ ಒಬ್ಬ ಸಹೋದರ ಮೆಡಿಕಲ್ ಶಾಪ್ ಇಟ್ಟಿದ್ನಂತೆ, ಬಾಲಾಜಿ ಮೆಡಿಕಲ್ ಸ್ಟೋರ್ ಅಂತ, ಅಲ್ಲಿ ಏನಾದರೂ ಖರೀದಿ ಮಾಡಿದ್ರಾ? ಯಾಕಂದ್ರೆ ಆಕೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಗೊತ್ತಾಗಿದೆ ಬಾಡಿಗೆ ಇಂಜೆಕ್ಟ್ ಮಾಡಲಾಗಿತ್ತು ವಿಪರೀತ ಹಂತದಲ್ಲಿ ಅನಸ್ತೇಶಿಯಾ ಡ್ರಗ್ ಅನ್ನ ಅಂತ. ಕೃತಿಕಾ ರೆಡ್ಡಿ ಅವರ ಏನು ತಂದೆ ಈಗ ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮುನಿ ರೆಡ್ಡಿ ಅವರು, ಸರ್, ಯಾವಾಗ ಈ ಒಂದು ಘಟನೆ ನಿಮ್ಗೆ ಗೊತ್ತಾಯ್ತು? ಪೊಲೀಸರು ಯಾವಾಗ ನಿಮ್ಗೆ ಇನ್ಫಾರ್ಮ್ ಕೊಟ್ರು? ಪೊಲೀಸರು ನಮಗೆ ಇನ್ಫಾರ್ಮೇಶನ್ ಅಂದರೆ, ನಾನು FSL ರಿಪೋರ್ಟ್ ಇನ್ನೂ ಬಂದಿರಲಿಲ್ಲ. ಸರಿ, ಇದೇನು ವಿಚಾರಿಸೋಣ ಅಂತ ನಾವು ಹೋದೆ ಸ್ಟೇಷನ್ಗೆ, ನಮ್ಮ ಅರತಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ. ಆಮೇಲೆ ವಿಚಾರಿಸಿದಾಗ FSL ರಿಪೋರ್ಟು ಬಂದಿದೆಯಾ ಸರ್ ಅಂತ ಕೇಳಿದ್ರೆ, ಇಲ್ಲಪ್ಪ ನಿನ್ನೆ ಮೊನ್ನೆ ತನಕ ಬಂದಿದೆ, ನಾವೀಗ ಇದನ್ನ ಒಪಿನಿಯನ್ ಕಳಿಸ್ಬೇಕು ಹಾಸ್ಪಿಟಲ್ಗೆ. ಹಾಸ್ಪಿಟಲ್ ಒಪಿನಿಯನ್ ಬಂದ ತಕ್ಷಣ ಅವರು ಕಾಸ್ ಆಫ್ ಡೆತ್ ಕೊಡ್ತಾರೆ. ಅದಾದ ನಂತರ ನಾವೊಂದು ಇದನ್ನ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಆಗಿಂದ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರು. ಸೊ FSL ರಿಪೋರ್ಟು ತಗೊಂಡೋದ್ರು. ಅದನ್ನು ಹಾಸ್ಪಿಟ್ಲಲ್ಲಿ ವೈದ್ಯರಿಗೆ ಕೊಟ್ಟು, ವೈದ್ಯರು ಅದರ ಒಂದು ಒಪಿನಿಯನನ್ನು, ಕಾಸ್ ಆಫ್ ಡೆತ್ತನ್ನು ಕೊಟ್ಟಾದ್ಮೇಲೆ ನಮ್ಗೆ ತಿಳಿದು ಬಂತು. ಸರ್, ಕೃತಿಕಾ ರೆಡ್ಡಿ ಅವರು ಸಾವನ್ನಪ್ಪಿದ ದಿನ ಏನಾಯ್ತು ಸರ್? ಅಂದ್ರೆ ಈಗ ನೀವು ಮೊದಲೇ ಮಾತಾಡ್ತಾ ಹೇಳಿದ್ರಿ, ಅವರು ಏನು ಡಾಕ್ಟರ್ ಆಗಿದ್ರು ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಿದ್ರು, ಯಾಕಂದ್ರೆ ನಂಗೆ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ. ಇಲ್ಲ, ಇದು ಏನಾಗಿದೆ ಅಂದರೆ, ಈಗ ಗಂಡನ ಮೇಲೆ ಅತಿ ಪ್ರೀತಿ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಈಗ ಅವರು ವೈದ್ಯರಾಗಿರೋದ್ರಿಂದ ಈ ಹುಡುಗಿಗೆ ಈಗ ಆಂಗ್ಸೈಟಿ, ಟೆನ್ಷನ್, ವರ್ಕ್ ಟೆನ್ಷನ್ ಎಲ್ಲ ಇದ್ದೇ ಇರುತ್ತೆ. ಸಾಮಾನ್ಯ, ಇದು ಎಲ್ರಿಗೂ ಇರೋವಂಥದ್ದೇನು. ಸೊ ಸಿಂಪಲ್ ಆಗಿ ಏನೋ ಗ್ಯಾಸ್ಟ್ರಿಕ್ ಆಗುತ್ತೆ, ನಮಗೂ ನಾಸಿಯಾ ಬರುತ್ತೆ. ಏನೋ ನಾವು ಒಂದು ಸರಿಯಾಗಿ 2 ಹೊತ್ತು ಊಟ ಮಾಡಿಲ್ಲ ಅಂದ್ರೂ ನಮಗೂ ಒಂದು ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಬರೋದು ಸರ್ವಸಾಮಾನ್ಯ. ಅದಕ್ಕೋಸ್ಕರ ಹೇಳಿದಾಳೆ. ಹೇಳಿದಾಗ, ಇಲ್ಲ ನಿನಗೆ ಐ ವಿ ಕೊಡಬೇಕು, IVಯಲ್ಲಿ ನಿನಗೆ ಗ್ಯಾಸ್ಟ್ರೈಟಿಸ್ ಟ್ಯಾಬ್ಲೆಟ್ ಇದನ್ನು ಇಂಜೆಕ್ಷನ್ ಕೊಟ್ಟರೆ ನಿನಗೆ ಬೇಗ ವಾಸಿ ಆಗುತ್ತೆ, ನನ್ನ ಮಾತು ಕೇಳಿ ನಿನ್ನ ಅದು ಹಾಕ್ಸ್ಕೊಬೇಕು ಅಂತೇಳಿ ಕಾಲಿಗೆ ಕ್ಯಾನುಲಾ ಹಾಕಿ IV ಕೊಟ್ಟಿದ್ದಾನೆ. ಅಂದ್ರೆ ಅವರು ಇಂಜೆಕ್ಟ್ ಮಾಡಿದಾರೆ ಅವತ್ತು? ಹೌದು, ಇನ್ಯಾರು ಇರಲಿಲ್ಲ ಬಿಡಿ, ಅವ್ರು ಬಿಟ್ಟರೆ ಯಾರು ಇಲ್ಲ. ಅವರು ಏನಾಗಿದೆ ಅಂದರೆ, 21ನೇ ತಾರೀಕು ಅಲ್ಲಿ ನಾಸಿಯಾ ಆಗಿದೆ ಅಂತ ಹೇಳಿದ್ದಾಳೆ. ಅಲ್ಲೇ ಒಂದು ಡ್ರಿಪ್ಸ್ ಹಾಕಿ, ಅಲ್ಲೇ ಕಾಲಕ್ಕೆ ಕ್ಯಾನ್ಯುಲಾ ಹಾಕಿ 27ನೇ ತಾರೀಕು ಬೆಳಗ್ಗೆ ನಮ್ಮ ಮನೆಗೆ ಕರ್ಕೊಂಡ್ಬಂದು ಬಿಟ್ಟಿದ್ದಾನೆ. ಒಂದು ಸುಮಾರು 8:30 ಬೆಳಗ್ಗೆ. ಅಲ್ಲಿಂದ ಅವನು ಕೆಲ್ಸಕ್ಕೆ ಹೊಟ್ಟೋಗಿದ್ದಾನೆ. ಅವತ್ತೆಲ್ಲ ಚೆನ್ನಾಗೇ ಇದ್ಲು, ಕಾಲಲ್ಲಿ ಕ್ಯಾನುಲಾ ಇತ್ತು, ಪೇಯ್ನ್ ಆವಾಗಲೇ ಸ್ಟಾರ್ಟ್ ಆಗೋಗಿದೆ. ಯಾಕಂದರೆ ಕಾಲಲ್ಲಿ ಸಾಮಾನ್ಯವಾಗಿ ಯಾರು ಹಾಕಲ್ಲ. ಅದು ಇನ್ನೇನೋ, ಇನ್ನು ಗಂಡನೂ ಡಾಕ್ಟ್ರೆ, ಯಮನು ಡಾಕ್ಟ್ರೆ ಅಲ್ವಾ. ಸೊ ನಾವು ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾನೆ, ಏನೋ ಇನ್ನು ಅವ್ರಾಗ ಅವ್ರು ಏನೂ ಹೇಳಿಲ್ಲ ಅಂತ ನಾನು ಸುಮ್ಮನೆ ಆದೆ. 22ನೇ ತಾರೀಕು ನೈಟು ಡ್ರಿಪ್ಸ್ ಹಾಕಿದ್ದಾನೆ. 23ನೇ ತಾರೀಕು ಅದು 3 days ಆಗೋಯ್ತು, ಕ್ಯಾನುಲಾ ಪೇಯ್ನ್ ಸಿಕ್ಕಾಪಟ್ಟೆ ಆಗೋಗಿತ್ತು. ಅವತ್ತು ಮಧ್ಯಾಹ್ನ ನಾನು ಊಟಕ್ಕಂತ ಮನೆಗೆ ಬಂದಾಗ ಕುಂಡ್ತಾ ಇದ್ಲು ಹುಡುಗಿ. ಏನಮ್ಮ ಇದು ಅಂತ, ಈ ಥರ ನೋವಾಗ್ತಾ ಇದೆ. ಏನಾಯಿತು ಕಾಲಲ್ಲಿ? ಕ್ಯಾನುಲಾ ತೆಗೆದು ಬಿಡಮ್ಮ, ಬೇಡ ಬೇಕಂದ್ರೆ. ಇಲ್ಲ, ಮಹೇಂದ್ರ ರೆಡ್ಡಿ ಹೇಳಿದ್ದಾನೆ, ಇವತ್ತು ಲಾಸ್ಟ್ ಡೋಸ್ ಕೊಡ್ತೀನಿ, ಇವತ್ತು ಅಲ್ಲಿ ನಾನು ಬರೋರ್ಗೆ ಹಂಗೆ ಇಟ್ಟಿರು, ಲಾಸ್ಟ್ ಡೋಸ್ ಇವತ್ತು ಕೊಟ್ಬಿಟ್ಟು ನಿನಗೆ ಆಮೇಲೆ ಇನ್ಯಾವುದೇ ಪೇಯ್ನೇ ಬರಲ್ಲ ಏನೋ ಅಂತೇಳಿ ನಂಬಿಸ್ಬಿಟ್ಟು ಆ ಹುಡುಗಿನ, ಇನ್ನು ಗಂಡನ ಮೇಲೆ ವಿಶ್ವಾಸ, ಅವನು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಆ ಹುಡುಗಿ ಅವನು ನಂಬಿದ್ದಾಳೆ. ಸರ್, ಇನ್ನು ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಹೆಲ್ಪ್ ಕೂಡ ಮಾಡಿದ್ರಿ ಅಂತ ಹೇಳಿ. ಹೌದಪ್ಪ, ಈಗ ಮಗಳು ಎಲ್ಲೂ ನಾನೇನು ಕೆಲ್ಸಕ್ಕೆ ಹೋಗಲ್ಲ, ನಂದೇ ಸ್ವಂತ ಕ್ಲಿನಿಕ್ ಮಾಡ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ತೀನಿ. ಬೇರೆ ಕಡೆ ಹೋದ್ರೆ ಎಲ್ಲ ನಮಗೆ ಸುಮ್ಮನೆ
ವೇಸ್ಟ್ ಆಗುತ್ತೆ. ನಾನೇ ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 2-3 ಇಯರ್ಸ್ಗೆಲ್ಲ ನಾನು ಒಂದು ಸ್ಟೆಬಿಲೈಸ್ ಆಗ್ಬೋದು ಅಂತ ಹೇಳಿದಕ್ಕೆ ನಾನೇ ಒಂದು ಕ್ಲಿನಿಕ್ ರೆಡಿ ಮಾಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಇನ್ನೊಂದು 10 days ಇತ್ತು. May 4th ಫಿಕ್ಸ್ ಆಗೋಗಿತ್ತು, ಎಲ್ಲ ಅರೇಂಜ್ಮೆಂಟ್ಸ್ ಆಗೋಗಿತ್ತು ಇನಾಗ್ರೇಷನ್. ಅಷ್ಟರಲ್ಲಿ ಏಪ್ರಿಲ್ 24 ಈ ತರ ದುರ್ಘಟನೆ ಆಗೋಯ್ತು. ಇನ್ನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಅಂತ ಹೇಳಿ ಗೊತ್ತಾಗ್ತದೆ. HLL ಕೂಡ ಅವ್ರ ಮೇಲೆ ಕೇಸ್ ಎಲ್ಲ ಆಗಿತ್ತು ಅಂತ ಹೇಳಿ. ಈಗೀಗೆಲ್ಲ ತಿಳಿದು ಬರ್ತಾ ಇದೆ. ಈಗ ಅವರು ಅಣ್ಣ ತಮ್ಮಂದಿರ ಮುಗ್ಗರ ಮೇಲೇನೂ ಕೇಸ್ ಆಗಿದೆ ಅಂತ ಈಗ ಮಾಹಿತಿ ಬರ್ತಾ ಇದೆ ನಮ್ಗೆ. ಸೊ ಇದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ಬೇಕಾಗಿದೆ. ಇದಿಷ್ಟು ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರ ಮಾತು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಯಾವ ವಿಚಾರಗಳು ಗೊತ್ತಿರ್ಲಿಲ್ಲ, ಈಗ ನಿಜಕ್ಕೂ ಕೂಡ ಒಂದ್ ರೀತಿ ಶಾಕ್ ಆಗ್ತಿದೆ ಅನ್ನೋ ಮಾತನ್ನು ಸಹ ಹೇಳ್ತಿದ್ದಾರೆ. ಕ್ಯಾಮರಾಮನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.